First time in India, flower shop on wheels, bouquet shop on wheels, modification and fabrication on commercial goods vehicle Tata Ace by New Luck Refurbishment Company. Like and share this video, subscribe to our channel Mysore Studio. Thank you. ನಮಸ್ತೆ ಸರ್, ನಿಮ್ಮ ಕಂಪನಿ ಹೆಸರು ಹೇಳಿ ಬರ್ತದೆ ಸರ್. ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ. ನಿಮ್ಮೆಲ್ಲ ಕಸ್ಟಮರ್ಸ್ ಗೊತ್ತು, ಆಲ್ರೆಡಿ ಚಾನಲ್ ನೋಡಿ ನಿಮಗೆ ಲೈಕು ಕಾಮೆಂಟ್ಸು ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾ ಇರ್ತೀರಾ. ಸೊ ಹೊಸದಾಗಿ ಈ ಸತಿ ನಾವು ಒಂದು ಬೊಕೆ ಶಾಪ್ ಆನ್ ವೀಲ್ಸ್ ತೊಗೊಬಂದಿದ್ದೀವಿ. ಒಂದು ಬ್ಯಾಂಗ್ಳೂರ್ಗೆ ಕಸ್ಟಮರ್ಗೆ ಕೊಡ್ತಾ ಇದ್ದೀವಿ. ಇದು HSR ಲೇಔಟ್ನಲ್ಲಿ ಕ್ಯಾಚಪ್ ಮಾಡಿ ಖಂಡಿತವಾಗ್ಲೂ, ಯಾಕಂದರೆ ಡಿಫ್ರೆಂಟ್ ವೆರೈಟಿಯಾಗಿ ಐ ಕ್ಯಾನ್ ಸೇ ಫಸ್ಟ್ ಟೈಮ್ ಇನ್ ಇಂಡಿಯಾ ಈ ಡಿಸೈನ್ ತೊಗೊಬರ್ತಾ ಇರೋದು. ಯಾಕಂದರೆ ಬೊಕೆ ಶಾಪ್ ಆನ್ ವೀಲ್ಸು, ದಿಸ್ ಈಸ್ ದ ನ್ಯೂ ಕ್ರಿಯೇಟಿವಿಟಿ. ಯೋಗೇಶ್ ಅಂತ ಕಸ್ಟಮರು HSR ಲೇಔಟ್ನಲ್ಲಿ ಆಲ್ರೆಡಿ ಇವ್ರದ್ದು ಬೊಕೆ ಶಾಪ್ಸ್ ಡಿಸೈನ್ಸ್ದು ಒಂದು ಶಾಪ್ಸ್ ಎಲ್ಲ ಐತೆ. ಸೊ ಒಳ್ಳೆ ಕ್ರಿಯೇಟಿವಿಟಿ ಐತೆ ಅವ್ರಿಗೆ. ಇದೇ ಒಂದು ಕ್ರಿಯೇಟಿವಿಟಿ ಇದೆ ಅಂದರೆ, ಸೊ ಥಿಂಕ್ ಮಾಡಿ ಬೊಕೇಸ್ ಯಾವ ಕ್ರಿಯೇಟಿವಿಟಿನಲ್ಲಿ ಯಾವ ಕಲರ್ಫುಲ್ನಲ್ಲಿ ನಿಮ್ಗೆ ಕೊಡಲ್ಲ ಅಂತ. ಅದಕ್ಕೋಸ್ಕರ ನೀವು HSR ಲೇಔಟ್ಗೆ ಹನುಮಾನ್ ಫ್ಲವರ್ ಶಾಪ್ಗೆ ಒಂದ್ಸತಿ ಭೇಟಿ ಮಾಡಬೇಕಾಗುತ್ತೆ. ಓಕೆ, ಸೊ ಬನ್ನಿ ಒಂದು ಗ್ಲಾನ್ಸಲ್ಲಿ ನಾವು ನೋಡೋಣ ಯೋಗೇಶು ಮತ್ತು ಅವ್ರ ಫ್ರೆಂಡ್ದು ಡಿಸೈನ್ನು, ಈ ಥಿಂಕಿಂಗ್ ಏನಂತ ಬಂದು ಒಂದು 2 months ಬ್ಯಾಕ್ ಸೈಡ್ ಬಂದು ತುಂಬಾ ಇನ್ವಾಲ್ವ್ ಆಗಿ ಯಾವ ಥರ ಒಂದು ಶಾಪು ಕಾಣಬೇಕು ಅಂತ ಆ ಕನಸನ್ನು ನೆನೆಸಿಗೆ ತೊಗೊಬಂದಿದ್ದಾರೆ. ಅದಕ್ಕೆ ನಾವು ಅವ್ರ ಕನಸಿಗೆ ನೆನೆಸಿಗೆ ತೊಗೊಬರೋಕ್ಕೆ ಒಂದು ಪುಟ್ಟ ಪ್ರಯತ್ನ ಮಾಡಿದ್ದೀವಿ. ಸೊ ಒಂದು ಬೊಕೆದು ಏನೇನು ಈ ಡಿಸೈನ್ಸ್ ತೋರಿಸಿದ್ದಾರೆ, ಇದು ನಾಟ್ ಜಸ್ಟ್ ನಿಮಗೆ ನೋಡಲಿಕ್ಕೆ, ಇದಕ್ಕಿಂತಲೂ ನೀವು ಒಳ್ಳೆ ಡಿಸೈನ್ಸ್ ನೋಡಬೇಕಂದ್ರೆ ಹನುಮಾನ್ ಫ್ಲವರ್ ಶಾಪು HSR ಲೇಔಟ್ಗೆ ಒಂದ್ಸತಿ ವಿಸಿಟ್ ಮಾಡಿ. ಸೊ ಇದೆಲ್ಲ LED ಲೈಟಿಂಗ್ಸ್ನಲ್ಲಿ ಕೊಟ್ಟಿದ್ದೀವಿ. ಈ ಮೂವೇಬಲ್ ರ್ಯಾಕ್ ಆ್ಯಕ್ಚುಲಿ ಫ್ಲವರ್ ಶಾಪ್ ಕ್ಲೋಸ್ ಮಾಡುವಾಗ ಇದು ನಿಮಗೆ ರ್ಯಾಕನ್ನು ನೀವು ಆಲ್ರೆಡಿ ಕ್ಲೋಸ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೋಬೋದು. ಇದು ಹಂಗೆ ಓಪನ್ ಮಾಡಿದಾಗ ಈ ರ್ಯಾಕನ್ನು ಮುಂದೆ ಬರುತ್ತೆ. ಸೊ ಇಲ್ಲಿ ಅವರು ಒಂದು ರಿಂಗ್ಸ್ಗಳು ಕೊಟ್ಟಿದ್ದಾರೆ. ಈ ರಿಂಗ್ಸ್ನಲ್ಲಿ ಕಂಪ್ಲೀಟ್ ಅವರು ಬೊಕೇಸನ್ನು ಸ್ಟೋರ್ ಮಾಡ್ತಾರೆ ಡಿಸ್ಪ್ಲೇಗೋಸ್ಕರ. ಸೊ ವೆರೈಟಿ ಆಫ್ ಥಿಂಗ್ಸ್ ಇವರ ಹತ್ರ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟು. ಇದು ಡಿಸೈನನ್ನು ನಾವು ಮಾಡೋಕ್ಕೆ ನಮಗೂ ಸಹ ಒಳ್ಳೆ ಒಂದು ಖುಷಿ ಆಗುತ್ತೆ, ಈ ಥರ ಡಿಫ್ರೆಂಟ್ ಐಡಿಯಾಸನ್ನು ಮಾಡೋಕ್ಕೆ. ಇಲ್ಲಿನೂ ಅವರು ಒಂದು ಡಿಸ್ಪ್ಲೇಗೋಸ್ಕರ ಒಂದು ಬಕೆಟ್ಸ್ ಇಡ್ತಾರೆ ಫ್ಲವರ್ಸ್ದು. ಅವ್ರದ್ದು ಬೇರೆ ಏನೇ ಐಟಮ್ಸ್ ಬೇಕು ಅಂದರೆ ಇದು ಸ್ಟೋರೇಜ್ ಪ್ಲೇಸ್ ಕೊಟ್ಟಿದ್ದೀನಿ. ಪ್ಲಸ್ ಎಂಟ್ರಿ ಬ್ಯಾಕ್ ಸೈಡಿಂದ ಈ ಥರ ಕೊಟ್ಟು, ಸೊ ಕಂಪ್ಲೀಟ್ ನಿಮಗೆ ನಿಮ್ಮ L ಶೇಪ್ಗೆ ಮತ್ತು ಇದಕ್ಕೆಲ್ಲ ಶೆಲ್ಫ್ಸ್ಗಳು ಕೊಟ್ಟಿದ್ದೀವಿ. ಹೈ ಪ್ರೊಫೈಲ್ ಲೈಟ್ಸ್ ಕೊಟ್ಟು ವಿತ್ ಒಂದು ಇದು ಕೊಟ್ಟಿದ್ದೀನಿ ಲೈಟಿಂಗ್ದು. ಸೊ ಪ್ಲಸ್ ಒಂದು ವಾಟರ್ ಟ್ಯಾಪ್ ಬೇಕಿತ್ತು ಅವ್ರಿಗೆ, ನೀರು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ, ಅದನ್ನು ಸಹ ಕೊಟ್ಟಿದ್ದೀವಿ. ಒಂದು ಕ್ಯಾಶ್ ಬಾಕ್ಸ್ ಕೊಟ್ಟಿದ್ದೀವಿ. ಪ್ಲಸ್ ಇಲ್ಲಿ ಅವ್ರು ಬೇಕಿರೋ ಥರ ಇಲ್ಲೂ ಸಹ ಈ ಎಲ್ಲ ಕಂಪ್ಲೀಟ್ ಬೊಕೇಸನ್ನು ಅವರು ಸ್ಟೋರ್ ಮಾಡ್ತಾರೆ. ಸೊ ಟೋಟಲ್ ಆಗಿ ಇದು ಒಂದು ಹೂವಿನ ಬಂಚೆ ಮೂವಿಂಗ್ ವೀಲ್ಸ್ನಲ್ಲಿ ಹೋದಂಗೆ ಕಾಣುತ್ತೆ. ಎಲ್ಲ ಸೆಟಪ್ ಮಾಡಿದಾಗ ಈ ಸೆಟಪ್ಪನ್ನು ನಿಜವಾಗ್ಲೂ ಆಫ್ಟರ್ ಓಪನಿಂಗ್ ಆದಮೇಲೆ ಇದು ಇನ್ನೊಂದು ವಿಡಿಯೋ ನಿಮಗೆ ಕಳಿಸ್ಕೊಡ್ತೀನಿ. ಲೈವ್ ಆಗಿ ನೋಡಬೇಕು ಅಂದರೆ ಖುದ್ದಾಗಿ HSR ಲೇಔಟ್ ಹೋಗಿ, ನಿಜವಾಗ್ಲೂ ಅದು ಲೈವ್ ನೋಡೋಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಂಬರ್ನ ಡಿಸ್ಪ್ಲೇ ಹಾಕಿರ್ತೀನಿ ಕಸ್ಟಮರ್ದು. ಅವ್ರ ಫ್ರಾಂಚೈಸಿ ಲೆವೆಲ್ನಲ್ಲೂ ಕೊಡ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ನೀವು ಸಹ ಇಂಟ್ರೆಸ್ಟ್ ಇದ್ದರೆ, ಇದೇ ಅಂತ ಅಲ್ಲ, ಹೊಸ ಐಡಿಯಾಸ್ ನಿಮ್ಮ ಮೈಂಡ್ನಲ್ಲಿದ್ದರೆ ಅದನ್ನು ನಮ್ಮ ಹತ್ರ ಬಂದ್ಬಿಟ್ಟು ಕೌನ್ಸಿಲ್ ಮಾಡಿ. ನಿಮ್ಮ ಮೈಂಡ್ನಲ್ಲೇ ಇಟ್ಕೊಂಡ್ರೆ ಅದು ನಿಮ್ಮ ಪ್ಲ್ಯಾನ್ಸ್ ಅಲ್ಲೇ ಬ್ಲಾಕ್ ಆಗುತ್ತೆ. ನಾವು ಪ್ರತಿ ಸತಿ ಹೇಳ್ತೀನಿ, ನಮ್ಮ ಭಾರತ ದೇಶ ಮುಂದೆ ಬರಬೇಕಂದ್ರೆ ಇಂಥ ಹೊಸ ಐಡಿಯಾಸು ನಿಜವಾಗ್ಲೂ ನಾವು ತಗೊಬರ್ಬೇಕು. ಸೊ ಈ ಐಡಿಯಾಸನ್ನೇ ನಮಗೆ ಮುಂದೆ ಬರುತ್ತೆ. ಬಿಕಾಸ್ 50% ನಿಮಗೆ ಆಲ್ರೆಡಿ ಈ ಡಿಸೈನೇ ಸೇಲ್ನ ಪ್ರಮೋಟ್ ಮಾಡುತ್ತೆ. ಯಾಕಂದರೆ ಕಸ್ಟಮರ್ ಲೈಫ್ ಇವತ್ತು ಭಾಳ ಜನ ಬ್ಯುಸಿ ಆಗಿರ್ತಾರೆ. ಅವ್ರ ಡೋರ್ ಸ್ಟೆಪ್ನಲ್ಲಿ ಈ ಥರ ಒಂದು ಒಳ್ಳೆ ಥಿಂಗ್ ಸಿಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ. ಸೊ ಇದೇ ಅಂತಲ್ಲ, ಹೊಸ ಡಿಸೈನ್ಸ್ ಇನ್ನೂ ನೀವು ಬೇಕರಿ
ಶಾಪ್ಸ್ ಇರ್ಬೋದು, ಬೆಲ್ಟ್ ಶಾಪ್ ಇರ್ಬೋದು, ವೆಹಿಕಲ್ 2 ವೀಲರ್ ಸೀಟ್ ಸ್ಟಿಚಿಂಗ್ ಇರ್ಬೋದು, ಈ ಥರ ಶಾಪ್ಸನ್ನು ನೀವು ಖಂಡಿತವಾಗ್ಲೂ ನೆಕ್ಸ್ಟ್ ರೀಲ್ಸ್ನಲ್ಲಿ ನೋಡ್ತೀರಾ. ಅದನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಈ ಚಾನಲನ್ನು ಮರಿಬೇಡಿ. ಸೊ ಫಾಲೋ ಮಾಡ್ತಾ ಇರಿ. ಇಂಥ ಹೊಸ ಡಿಸೈನ್ನ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ನಾವು ನಿಮಗೋಸ್ಕರ ತಗೋಬರ್ತೀವಿ. ಸೊ ಹೊಸ ಹೊಸ ಪ್ಲಾನ್ಸ್ ಕೊಡೋಕ್ಕೆ, ನೀವು ಚಾಲೆಂಜ್ ಕೊಡೋಕ್ಕೆ ಸಿದ್ಧವಾಗಿದ್ದೀರಾ? ಸೊ ಅದಕ್ಕೋಸ್ಕರ ನಾವಿದ್ದೀವಿ. ನೀವು ಕನಸನ್ನು ನೆನಸು ಮಾಡ್ಕೊಡೋಕ್ಕೆ. ಫೋನ್ ಎತ್ತಲ್ಲ ಅಂತ ಪ್ರತಿ ಸತಿ ನೀವು ಕಂಪ್ಲೇಂಟ್ ಮಾಡಬೇಡಿ ಅಂತ ಈ ಒಂದು ಡೈಲಾಗ್ ಹೇಳ್ತಾ ಇರ್ತೀವಿ. ಯಾಕಂದರೆ ನಾವು ವಿಡಿಯೋಸ್ ಮಾಡ್ತಾ ಇರ್ತೀವಿ, ಕಸ್ಟಮರ್ ಜೊತೆ ಡೆಲಿವರೀಸ್ ಕಾನ್ಸೆಪ್ಟ್ನಲ್ಲಿ ಬ್ಯುಸಿ ಇರ್ತೀವಿ. ಅಂಥ ಟೈಮ್ನಲ್ಲಿ ನಿಮ್ಗೆ ಏನು ಬೇಕು ಅದನ್ನು ಗೂಗಲ್ ಆಂಟಿಗೆ ಹೇಳ್ದಂಗೆ ನೀವು ವಾಟ್ಸಪ್ ಮೆಸೇಜ್ನಲ್ಲಿ ನಿಮ್ಗೆ ಏನು ಬೇಕು ಅದು ವಾಯ್ಸ್ ಮೆಸೇಜ್ ಹಾಕಿ ಇಂಥ ವೆಹಿಕಲ್ಸ್ ನಾವು ಮಾಡಬೇಕು ಅಂತ ವಿತಿನ್ 24 hours ನಮ್ಮ ಆಫೀಸ್ ಸಿಬ್ಬಂದಿಗಳು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಬೈ ಫ್ರೆಂಡ್ಸ್. ಓಕೆ ಸರ್, ಇದು ಈ ವೆಹಿಕಲ್ ಯಾವ ಮಾಡಲ್ ಹೇಳಿ ಸರ್? ಇದು ಸೊ ವೆಹಿಕಲ್ ಬಂದ್ಬಿಟ್ಟು 2011-12 ಮಾಡಲ್ ರಿಜಿಸ್ಟ್ರೇಷನ್ಸ್ ನಲ್ಲಿ ಮಾಡಿರೋದು. ಇದು ಕಂಡೀಷನ್ ರೀಸ್ಟೋರ್ ಕಾನ್ಸೆಪ್ಟ್ ನಲ್ಲಿ ಕೊಡ್ತಾ ಇದೀವಿ. ಪ್ರತಿಯೊಂದು ಜನರಲ್ ಚೆಕಪ್, ಆಯಿಲ್ ಚೇಂಜ್ ಮತ್ತೆ ಪ್ರತಿಯೊಂದು ಹೊಸದಾಗಿ ಎಲ್ಲ ಚೆಕಪ್ ಮಾಡಿ, ಆಮೇಲೆ ಬಾಡಿ ಬಿಲ್ಡಿಂಗ್ ಅವ್ರು ಏನು ಡಿಸೈನ್ ಹೇಳ್ತಾರೆ ಅದಕ್ಕೆ ಬ್ಲೂ ಪ್ರಿಂಟ್ ಹಾಕ್ಸಿ, ಪ್ಲಸ್ ಅವ್ರಿಗೆ ಬೇಕಿರೋದ ಕಲರ್, ಅವ್ರಿಗೆ ಬೇಕಿರೋ ಥರ ಲೋಗೋ ಡಿಸೈನಿಂಗು ಪ್ರತಿಯೊಂದು ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಲ್ಲಿ A to Z ಇಲ್ಲಿ ಆಗುತ್ತೆ ಸರ್. ಓಕೆ ಸರ್, ಮತ್ತೆ ಮೆಟೀರಿಯಲ್ಸ್ ಎಲ್ಲ SS ಸರ್? ಇದು MS ಸ್ಟೀಲ್ ಅಂತೀವಿ. SS ಬಂದ್ಬಿಟ್ಟು ಇದಕ್ಕೆ ಅಂತೀವಿ. ಸ್ಟೇನ್ಲೆಸ್ ಸ್ಟೀಲ್ ಟಾಪ್. ಕಿಚನ್ ಸೆಟಪ್ ಮಾಡಿದ್ರೆ SS ಮಾಡ್ಬೋದು. ಈ ಒಂದು ಡಿಸೈನ್ಗೆ ಕಾಸ್ಟ್ ಕಂಟ್ರೋಲ್ ಮಾಡೋಕ್ಕೆ ಅದು ಎಲ್ಲಿ ಬೇಕೋ ಅಲ್ಲಿ MS ಹಾಕಿದ್ದೀವಿ. ಬೇರೆ ಕಡೆ ಎಲ್ಲ ಇದು ನಿಮಗೆ ACP ಶೀಟ್ ಹಾಕ್ಸಿದ್ದೀನಿ. ACP ಶೀಟ್ ಫಿನಿಶಿಂಗ್ ಅದು ತುಂಬಾ ಗ್ಲಾನ್ಸ್ ಆಗಿ ಬರುತ್ತೆ. ಅಂಡ್ ಹಿಂಗ್ ಲೈಟಿಂಗ್ ಹಾಕಿದಾಗ ಗ್ಲೋ ಆಗಿ ಬರುತ್ತೆ. ಓಕೆ ಓಕೆ. ಎಲೆಕ್ಟ್ರಿಕಲ್ಸ್ ಎಲ್ಲ ಕೇಬಲಿಂಗ್ ವರ್ಕ್ ಎಲ್ಲ ನೀಟಾಗಿ ಆಗಿದೆ ಸರ್, ಸೂಪರ್ ಆಗಿದೆ ಫಿನಿಶಿಂಗ್. ಇದು MSIS ಸರ್? ಇದು ಎಲ್ಲ ನಿಮಗೆ MSA ಬರೋದು. ಇದು SS ಅಂತ ಹೇಳಿದ್ರೆ SS ಮಾಡ್ತಾ ಇದೀವಿ. ಒಂದು ಇಕೋ ಬೀಚ್ ಮಂಗಳೂರಿಗೆ ನೆಕ್ಸ್ಟ್ ವೀಕ್ಗೆ ಡೆಲಿವರಿ ಆಗ್ತಾ ಇದೆ. ಅದು ಕಂಪ್ಲೀಟ್ ಒಂದು ಚಿಲ್ಕಾನ್ ಹೊಸ SS ಅದು. ಆ ಒಂದು ಟೈಪ್ ಗಾಡಿ ಬೇಕು ಅಂದ್ರೆ ನಿಮಗೆ 1:3 ಬೆಲೆ ಆಗುತ್ತೆ. ಸೊ ಬೆಲೆ ಅಲ್ಲ, ನನಗೆ ಬೇರೆ ತರ ಅದು ತಲೆಂತರ ಮಾಡೋದು ಬೇಕು, ಆ ತರ ಗಾಡಿ ಬೇಕು ಅಂದ್ರೆ SS ನಲ್ಲೇ ಮಾಡ್ಬೋದು. ಅದು ಸಹ ನಾವು ಮಾಡ್ಕೊಡ್ತೀವಿ. ಓಕೆ, ಬೇಸ್ಡ್ ಆನ್ ದ ಕಸ್ಟಮರ್ಸ್ ಆರ್ಡರ್, ಡಿಸೈನ್ ಅಂಡ್ ಬಜೆಟ್ ಅಲ್ಲಿ ವರ್ಕೌಟ್ ಮಾಡಿ ಕೊಡ್ತೀರಾ? ಎವ್ರಿಥಿಂಗ್ ಕಸ್ಟಮೈಸ್. ಓಕೆ, ಶ್ಯೂರ್. ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು. ಈಗ ಈ ಗಾಡಿ ಪರ್ಚೇಸ್ ಮಾಡೋರ ಬಗ್ಗೆ ಇಂಟ್ರೋ ಸರ್. ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ಹೊಸ ಡಿಸೈನು ಯೋಗೇಶ್ ಅಂತ HSR ಲೇಔಟ್ನಲ್ಲಿ ಈ ಗಾಡಿ ಪಾರ್ಕ್ ಆಗುತ್ತೆ. ಸೊ ಇವರು ಒಂದು ಡಿಸೈನ್ ತೊಗೊಂಡು ಇವ್ರ ಫ್ರೆಂಡು ಒಂದು 2 months ಬ್ಯಾಕ್ ಬಂದು ಈ ಥರ ಮಾಡ್ಬೋದಾ ಅಂತ ಬಂದರು. ಅವ್ರ ಐಡಿಯಾ ಕೇಳಿ ನನಗೇನೆ ತುಂಬ ಇಷ್ಟ ಆಯಿತು, ಒಂದು ಕುತೂಹಲ ಆಯಿತು ನನಗೂ. ಹೆಂಗೆ ಥರ ಗಾಡಿ ಬರುತ್ತೆ ಬೊಕೇನಲ್ಲಿ. ಐ ಕ್ಯಾನ್ ಸೇ ಟೋಟ್ಲಿ ಇನ್ ಇಂಡಿಯಾನೇ ಫಸ್ಟ್ ಈ ಡಿಸೈನ್ ಮಾಡಿದ್ದೀನಿ ಅಂತ. ಈ ಥರ ಡಿಸೈನ್ ನನ್ನ ಮಾತು ರಾಂಗ್ ಇದ್ದರೆ ಇದೆ ಅಂದರೆ ಇದಕ್ಕೆ ನೀವು ರಿಪ್ಲೈ ಮಾಡಿ ನನ್ನ ವಿಡಿಯೋ ಹಾಕಿ ಈ ಸೇಮ್ ಡಿಸೈನ್ ನಮ್ಮ ಹತ್ರ ಇದೆ ಅಂದರೆ. ಸೊ ನಾನು ಚಾಲೆಂಜ್ ಮಾಡ್ತೀನಿ, ಈ ಡಿಸೈನು ಇಂಡಿಯಾಗೆ ಫಸ್ಟ್ ಟೈಮ್ ನಾವು ಬೊಕೇಸ್ ಆನ್ ವೀಲ್ಸ್ ಮಾಡ್ತಾ ಇದ್ದೀವಿ. ಈ ಡಿಸೈನ್ ತೊಗೊಬರೋಕ್ಕೆ ಕಾರಣ ಯೋಗೇಶ್ ಸಾರು ಐಡಿಯಾಸಿಂದ ಅವ್ರ ಫ್ರೆಂಡ್ಸ್ ತೊಗೊಬಂದಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಅವ್ರ ಪ್ಲ್ಯಾನಿಂಗ್ನಲ್ಲಿ ಈ ಥರ ರಿಂಗ್ಸ್ ಬೇಕು, ಬೊಕೇಸ್ ಹಾಕೋಕ್ಕೆ ಮೂವೇಬಲ್ ರ್ಯಾಕ್ ಬೇಕು, ಅದಕ್ಕೆ ಒಂದು ವಾಟರ್ ಟ್ಯಾಂಕ್ ಇರಬೇಕು, ಮತ್ತು ಅದಕ್ಕೆ ಬ್ಯಾಕ್ ಸೈಡ್ ಸ್ಟೋರೇಜ್ ಪ್ಲೇಸ್ ಬೇಕು, ಲೈಟಿಂಗ್ ಸೆಟಪ್ ಬೇಕು, ಈ LED ಲೈಟ್ಸ್ ಬೇಕು. ಪ್ರತಿಯೊಂದು ಡಿಸೈನಿಂಗು ಆಗಾಗ ವಾಟ್ಸಪ್ನಲ್ಲಿ ಹಿಂಗೆ ಡಿಸೈನ್ ಬೇಕು ಅಂತ ಕಳಿಸ್ತಾ ಇದ್ರು. ಇಷ್ಟ ಆಗುತ್ತೆ ಈ ಥರ ನಮಗೂ ಒಂದು ಕಾನ್ಸೆಪ್ಟ್ನಲ್ಲಿ ಅವ್ರ ಜೊತೆ ಮಾತಾಡಲಿಕ್ಕೆ. ಬನ್ನಿ, ಇದು ನಾವು ಕಸ್ಟಮರ್ ಜೊತೆನೇ ಕೇಳೋಣ ಅವ್ರ ಬಾಯಿನಲ್ಲಿ ಯಾವ ಥರ ಅವ್ರ ಒಂದು ಕನ್ಸ್ಕೊಂಡಿರೋದಕ್ಕೆ ಅವ್ರ ನೆನ್ಸಿಗೆ ತಗೊಬಂದಿದ್ದೀವ ನ್ಯೂ ಲಕ್ ಕಂಪ್ನಿಯಿಂದ, ಇಷ್ಟವಾಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ಸರ್ ಹೆಂಗೆ ಅಂತ ಏನು ಹೇಳ್ತೀರಾ ಸರ್? ನೀವೇ ನಿಮ್ಮ ಬಾಯಿಂದ ಹೇಳಿದ್ರೆ ಒಳ್ಳೆಯದು. ಸರ್ ನಮಸ್ತೆ. ನನ್ನ ಹೆಸರು ಯೋಗೇಶ್ ಅಂತ. ಆ್ಯಕ್ಚುಲಿ ನಮ್ಮದು HSR ಲೇಔಟಲ್ಲಿ ಒಂದು ಸ್ಟೋರ್ ಇತ್ತು. ಆ ಶಾಪ್ನಲ್ಲಿ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ವಿ. ಯಾವ ಥರ ಅಂತಂದರೆ ಒಂದು ಬೊಕ್ಕೆ ಶಾಪ್ ಇತ್ತು ನಮ್ಮದು. ಈ ಥರ ಯಾಕೆ ಮಾಡಬಾರ್ದು ಅಂತ ಒಂದು ಯೋಚನೆ ಇತ್ತು. ಅದಕ್ಕೆ ಯೋಚನೆಗೆ ನಮ್ಮ ಬ್ರದರ್ ಆದಂಥ ರಘು ಅವ್ರು ಏನು ಹೇಳಿದ್ರು ಅಂತಂದರೆ, ಸ್ಟೋರ್ ಥರ ಮಾಡೋದು ಬೇಡ, ಯಾವುದಾದ್ರು ಹೊಸ ಥರ ಮಾಡೋಣ, ಬೆಂಗಳೂರಲ್ಲಿ ಈ ಥರ ಯಾವುದೂ ಇಲ್ಲ, ಏನಾದರೂ ಹೊಸ್ದಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ಹೊಸ್ದಾಗಿ ಪ್ಲ್ಯಾನ್ ಮಾಡಿದ್ರು ಅಂದಾಗ ಮೊಬೈಲ್ ಕ್ಯಾಂಟೀನ್ಸು, ಇಲ್ಲಿ ಮೊಬೈಲ್ ಅಂದರೆ ಈ ಥರ ಗಾಡಿನಲ್ಲಿ ಯಾವ ಥರ ಹೋಟೆಲ್ ಥರ ಇಲ್ಲ ಬೇರೆ ಪಾನಿಪುರಿ ಅವು ಇವೆಲ್ಲ ಮಾಡ್ತಾಯಿದ್ರು. ಸೊ ನಾವು ಯಾಕೆ ಇದ್ರದ್ದು ಬೊಕ್ಕೆ ಶಾಪ್ ಮಾಡಬಾರ್ದು ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆಲ್ಲ ನಮ್ಮ ಬ್ರದರ್ ಅವ್ರು ಐಡಿಯಾ ಕೊಟ್ಟರು. ಇಬ್ಬರು ಪ್ಲ್ಯಾನ್ ಮಾಡಿದ್ವಿ ಈ ಥರ ಮಾಡೋಣ ಅಂತ. ಈ ಥರ ಒಂದು ಕಾನ್ಸೆಪ್ಟ್ ತೊಗೊಂಡು ನ್ಯೂ ಲುಕ್ ಕಂಪ್ನಿಗೆ ಬಂದ್ವಿ ನಾವು. ಇಲ್ಲಿ ಕದೀರ್ ಸರ್ ನಮಗೆ ಒಳ್ಳೆ ಐಡಿಯಾ ಕೊಟ್ಟರು. ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿ ಅಂತ ಐಡಿಯಾ ಕೊಟ್ಟರು. ಸೊ ಥ್ಯಾಂಕ್ಸ್ ಹೇಳ್ತೀನಿ ಕದೀರ್ ಸರ್ಗೆ. ನಮ್ಮ ಫ್ರೆಂಡ್ ಕೇಳ್ಕೊಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಕಾದಿರ್ ಸರ್ ನಾವು ಕೂಡ ಇದೇ ರೀತಿ ಯೂಟ್ಯೂಬಲ್ಲಿ ಇಲ್ಲ ಫೇಸ್ಬುಕ್ಕಲ್ಲೆಲ್ಲ ನೋಡಿ ಇಲ್ಲಿಗೆ ಬಂದಿದ್ದು. ಆದರೆ ಅದರಲ್ಲಿ ನೋಡೋದಕ್ಕಿಂತನೂ ನೀವು ಡೈರೆಕ್ಟಾಗಿ ಬಂದು ಅವ್ರನ್ನ ಮೀಟ್ ಆದ್ರಿ ಅಂದರೆ ನಿಮಗೆ ಬಿಸ್ನೆಸ್ ಇದೆ ಅಲ್ದಲ್ಲೇ ಬೇರೆ ರೀತಿಲೂ ಕೂಡ ಅಂದರೆ ಈ ಥರ
ಏನು ಒಂದು ರೆಡಿ ಮಾಡ್ತಾರಲ್ವ ಅದರಲ್ಲೂ ಕೂಡ ನಿಮಗೆ ಒಳ್ಳೆ ಪ್ಲಾನಿಂಗ್ ಕೊಡ್ತಾರೆ. ನಾವು ಅಂದ್ಕೊಂಡಿದ್ದ ರೀತಿಗಿಂತನೂ ತುಂಬ ಚೆನ್ನಾಗಿ ಬಂದಿದೆ. ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ ಸರ್, ನೀವು ಬಂದು ಅವ್ರ ಕದೀರ್ ಸರ್ ಜೊತೆ ಡಿಸ್ಕಸ್ ಮಾಡಿದ್ದೀರಾ, ನಿಮ್ಗೆ ಏನೇನೋ ಐಡಿಯಾಸ್ ಆಯಿತು ಅವ್ರ ಜೊತೆ ನೀವು ಡಿಸ್ಕಸ್ ಮಾಡಿದ್ದೀರಾ, ಅವರು ನಿಮ್ಮ ಜೊತೆ ಇಂಟ್ರ್ಯಾಕ್ಷನ್ ಆಯಿತು, ಅವ್ರ ಜೊತೆ ಮಾತಾಡೋಂತ ನಿಮಗೆ ಕಾನ್ಫಿಡೆಂಟ್ ಬಂದಿದ, ನಮಗೆ ಏನು ಐಡಿಯಾ ಅದೋ ಅವ್ರಿಗೆ ಅರ್ಥ ಆಗಿದೆ, ಆ ಥರ ಔಟ್ಪುಟ್ ಕೊಡ್ತಾರೆ ಕಾನ್ಫಿಡೆಂಟ್ ಆಯಿತಾ ನಿನಗೆ? ಹೌದು ಸರ್, ಅವರು ಹೇಳಿದ ಒಂದೊಂದು ಮಾತಿಗೂ ಕೂಡ ಅಂದರೆ ನಾವು ಹೇಳಿದ್ದನ್ನು ಅವರು ತುಂಬ ಅಂದರೆ ಗಮನ ಕೊಟ್ಟು ಕೇಳಿಸ್ಕೊಂಡು ಅವ್ರ ಕಡೆಯಿಂದನೂ ಒಂದು ಪ್ಲಾನು, ನಮ್ಮ ಕಡೆಯಿಂದನೂ ಒಂದು ಪ್ಲಾನ್ ಎಲ್ಲ ತಗೊಂಡು ಅದಕ್ಕಿಂತ ಇನ್ನೂ ಎಕ್ಸ್ಟ್ರಾಡಿನರಿ ಆಗಿನೇ ಇನ್ನೂ ಅವರು ಕೂಡ ನಮಗಿಂತ ಅವರು ತಲೆ ಕೆಡಿಸ್ಕೊಂಡು ನಮಗೆ ಮಾಡಿಕೊಟ್ಟಿದ್ದಾರೆ. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ತರ ಬರುತ್ತೆ ಅಂತ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ. ಎಕ್ಸ್ಟ್ರಾಡಿನರಿ ಆಗಿ ಬಂದಿದೆ. ಯಾವುದು ನಿಮ್ಮ ಕನಸು, ನಿಮ್ಮ ಡಿಸೈನ್ ಈಗ ನಿಜ ಆಗಿದೆ ಅಲ್ವಾ? ಇದು ಔಟ್ಪುಟ್ ನೋಡ್ತಾ ಇದ್ದಾವೆ, ಆ್ಯಕ್ಚುಯಲ್ ಪ್ರಾಡಕ್ಟ್ ಹೀಗೆ ಇದೆ. ಇದು ನೋಡ್ಬಿಟ್ಟು ನಿಮ್ಗೆ ಮೋರ್ ದನ್ 100% ಸಕ್ಸಸ್ ಮಾಡಿ ಕೊಟ್ಟಿದ್ದಾರೆ ನಿಮ್ಗೆ ಅಲ್ವಾ? ಖಂಡಿತವಾಗ್ಲೂ. ಓಕೆ, ಇನ್ನೊಂದು ಫಸ್ಟ್ ರೆಪ್ರೆಸೆಂಟೇಷನ್ ಆಫ್ ಯುವರ್ ಐಡಿಯಾಸ್ ಆ್ಯಂಡ್ ಡಿಸೈನ್ಸ್ ಅಲ್ಲಿ ಪ್ರಾಕ್ಟಿಕಲ್ ನೋಡ್ತಾ ಇನ್ನೊಂದು ಬಜೆಟ್, ನೀವು ಒಂದು ಬಜೆಟ್ ಒಂದು ಇಟ್ಕೊಂಡೇ ಆಗುತ್ತೆ. ಸೂಪರಾಗಿ ಮಾಡ್ತೀನಿ ಅಂತ 10 ಲಕ್ಷ ಬಜೆಟ್ ಕೊಡಿ ಅಂತ ಎಲ್ಲರಿಗೂ ಮುಟ್ಟೋಕ್ಕೆ ಆಗಲ್ಲ. ನಿಮ್ಗೆ ಒಂದು ಬಜೆಟ್ ಇರ್ತದೆ, ನೀವು ಏನು ಬಜೆಟ್ ಫಿಕ್ಸ್ ಮಾಡಿದ್ರೆ ಆ ಬಜೆಟ್ ಒಳಗಡೆ ಅವ್ರು ಮಾಡಿಸ್ಕೊಟ್ಟಾರ ಅದನ್ನು ಹೇಳಿ ಸರ್. ಹೌದು ಸರ್, ಖಂಡಿತವಾಗ್ಲೂ ನಂಬರ್ ಹೇಳೋದು ಬೇಡ. ಇಲ್ಲ, ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ದು ಪ್ರೈಸ್, ಆ ಪ್ರೈಸ್ಗೆ ನಮ್ಗೆ ಇನ್ನ ಕಮ್ಮಿ ಮಾಡ್ಕೊಟ್ಟಿದ್ದಾರೆ. ಕಮ್ಮಿ ಮಾಡ್ಕೊಟ್ಟಿದ್ದಾರೆ. ಪ್ಲಸ್ ಇನ್ನೊಂದು ಔಟ್ಲುಕ್ ಅಂತೂ ಅಲ್ಟಿಮೇಟ್ ಆಗಿದೆ. ಹೌದಾ? ನಾವ್ ಆಕ್ಚುಲಿ ಫಸ್ಟ್ ನೋಡಿದ್ ಬಂದ್ಬಿಟ್ಟು ಯೂಟ್ಯೂಬ್ ನಲ್ಲಿ ನೋಡಿದ್ವಿ. ಅದಾದ್ಮೇಲೆ ಫೇಸ್ಬುಕ್ ಅಲ್ಲಿ ವಿಡಿಯೋಸ್ ನೋಡಿದ್ವಿ. ಅದಾದ್ಮೇಲೆ ಇವ್ರು ಸ್ಪೀಚ್ ಕೇಳಿದ್ವಿ ಯಾವ ತರ ಇದೆ, ಯಾವ ತರ ಮಾಡ್ಬೋದು ಅಂತ. ಕದೀರ್ ಸರ್ ಅವರು ಅದಕ್ಕೋಸ್ಕರನೇ ಒಂದು ಸಪ್ರೇಟ್ ಕೋರ್ಸ್ ಮಾಡಿಕೊಂಡು ಇದು ಜೀ ಕನ್ನಡದಾಗೆಲ್ಲ ಅವಾರ್ಡ್ ತೊಗೊಂಡಿದ್ದಾರೆ ಅವರು. ಅದೆಲ್ಲ ತೊಗೊಂಡು ನಾವು ಅದೆಲ್ಲ ಸರ್ಚ್ ಮಾಡಿದ್ವಿ. ಅದೆಲ್ಲ ಸರ್ಚ್ ಮಾಡಿ ಇಲ್ಲಿಗೆ ಹೋದ್ರೆ ನಮ್ಮ ಕೆಲಸ 100% ಆಗುತ್ತೆ ಅಂತ ಕನ್ಫರ್ಮ್ ಆದ್ಮೇಲೆ ನಾವಿಲ್ಲಿ ನ್ಯೂಲಕ್ ಹತ್ರ ಬಂದ್ವಿ. ಇಲ್ಲಿ ಬಂದು ಸರ್ ಹತ್ರ ಡಿಸ್ಕಷನ್ ಮಾಡಿದ್ಮೇಲೆ ಗೊತ್ತಾಗಿದ್ದು ನಮ್ದು ಕನಸು 100% ಈಡೇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ ಅವ್ರ ಕಡೆಯಿಂದ. ಸರ್ ನಮ್ಮದು ಹೆಂಗೆ ರೇಟಿಂಗ್ ಅಂತ, ರೇಟಿಂಗ್ ಇಸ್ ಫಸ್ಟ್ ಫಾರ್ ದ ಡಿಸೈನ್ ರೆಪ್ರೆಸೆಂಟೇಷನ್, ನಿಮ್ಮ ಐಡಿಯಾ ಕೊಟ್ಟಿದ್ದು ಔಟ್ಪುಟ್ ಹೆಂಗೆ ಬಂದಿದೆ. ಸೆಕೆಂಡ್ ಒನ್ ಇಸ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್, ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿದ ಹೆಂಗೆ ಫಿನಿಶಿಂಗ್ ಇತ್ತಂತ, ವರ್ಕ್ಮೆನ್ಶಿಪ್ಪು. ಮೂರನೇದು ಟೈಮ್ ಟೇಕನ್ ಫಾರ್ ದ ಪ್ರಾಜೆಕ್ಟ್. ನೀವು ಕೊಟ್ಟಿದ್ದ ಒಂದು ಫ್ರೈಮ್ ಒಳಗಡೆ ಮಾಡಿದ್ರೆ ಎಷ್ಟು ದಿನ ಆಯಿತು ನಿಮಗೆ ಸಿಕ್ಕಿದಾಗೆ? ಸರ್ ಆ್ಯಕ್ಚುಲಿ ನಾವು ಅನ್ಕೊಂಡಿದ್ದಕ್ಕಿಂತ ಬೇಗನೆ ಕೊಟ್ಟಿದ್ದಾರೆ ಸರ್. ಓಕೆ, ಹೌದು. ನಾವು ಅನ್ಕೊಂಡಿದ್ದು ತುಂಬ ದಿನ ಆಗುತ್ತೆ ಅನ್ಕೊಂಡಿದ್ವಿ. ಯಾಕೆಂದರೆ ಇಷ್ಟೆಲ್ಲ ಡಿಸೈನ್ ಮಾಡೋದಕ್ಕೆ ಈ ಥರ ಎಲ್ಲ ನಾವು ಹೇಳಿದ ಥರ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ ಅನ್ಕೊಂಡಿದ್ವಿ. ನಾವು ಹೇಳಿದ್ಕಿಂತ ಬೇಗನೆ ಕೊಟ್ಟಿದ್ದಾರೆ. ಓಕೆ ಸರ್, ನೀವು ನೋಡಿ ನಿಮ್ಮ ಕ್ಲೈಂಟ್, ನಿಮ್ಮ ಕಸ್ಟಮರ್ ಇವರು ಬೆಂಗಳೂರಿಗೆ ಬಂದವರು ನಿಮಗೆ ಎಲ್ಲ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಸರ್ ಥ್ಯಾಂಕ್ ಯು. ಯಾಕಂದರೆ ಕಸ್ಟಮರ್ಸು ಖುಷಿಯಾಗಿದ್ದಾರೆ ಅಂದರೆ ನಾವು ಸಕ್ಸಸ್ ಅಂತ. ಸೊ ಅದು ನಾವು ಬ್ಯಾಕ್ ವರ್ಕ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇಂಥ ಹೊಸ ಪ್ಲ್ಯಾನ್ಸ್ ಬಂದಾಗನೇ ನಾವು ಪ್ರೈಡ್ ಆಫ್ ಕರ್ನಾಟಕ ತೊಗೊಳಕ್ಕೆ ಸಾಧ್ಯ ಆಗಿದ್ದು. ಸೊ ಹಿಂಗೇನೋ ಒಂದು ಬಟ್ಟೆ ಶಾಪ್ ಹೆಂಗೆ ಇವ್ರು ಹೇಳಿದ್ದಾರೆ ಹಂಗೆ ಕ್ಲಾತ್ ಬಟ್ಟೆ ಶಾಪು, ಗಾರ್ಮೆಂಟ್ ಶಾಪ್ ಮಾಡಿ ಅಂತ ಹೇಳ್ಬಿಟ್ಟು ಒಬ್ರು ಬಂದಿದ್ರು. ಸೊ ಅದು ಬಳ್ಳಾರಿಯವರು ಸೇಮ್ ಆ ಡಿಸೈನ್ ಮಾಡಿಕೊಟ್ಟಿದ್ರ ಮೇಲೆ ಒಂದು ಅವಾರ್ಡ್ ಸಿಕ್ತು. ಖಂಡಿತವಾಗ್ಲೂ ಈ ಡಿಸೈನ್ಗೆ ನೆಕ್ಸ್ಟು 24-25ನಲ್ಲಿ ನಾವು ಏನು ಪ್ರೈಸ್ ತೊಗೊಬಂದಿದ್ದೀವಿ, ಇದು ಸಹ 25-26ನಲ್ಲಿ ಇದೊಂದು ಡಿಸೈನ್ ನಮಗೆ ಪ್ರೈಸ್ ಬರುತ್ತೆ ಅಂತ ಖಂಡಿತವಾಗ್ಲೂ ವಿಶ್ವಾಸ ಇಡ್ತಾ, ಹಿಂಗೇನೆ ಹೊಸ ಐಡಿಯಾಸ್ ಕಸ್ಟಮರ್ಸ್ ನಿಮ್ಮಲ್ಲಿ ಇದ್ದರೆ ನಮಗೆ ಬಂದ್ಬಿಟ್ಟು ಕೌನ್ಸಿಲ್ ಮಾಡಿ, ನಿಮ್ಮ ಮೈಂಡ್ನಲ್ಲಿ ಇಟ್ಕೊಬಿಡಿ. ನಾವು ಆ ಡಿಸೈನನ್ನು ನಿಮಗೆ ಹೆಂಗೆ ಇಷ್ಟ ಆಗುತ್ತೆ, ಅದು ಕ್ಲಿಕ್ ಆಗುತ್ತಾ ಅಂತ ನಾವು ಎಲ್ಲ ಸೇರಿ ಒಂದು ಕ್ಲಬ್ಬಾಗಿ, ಒಂದು ಕಲೆಕ್ಟಿವ್ ಆಗಿ ಒಂದು ಡಿಸೈನ್ ತೊಗೊಬರೋಣ. ಅದನ್ನು ನಾವು ಏನಿದೆ ಕನಸಿರೋದನ್ನು ನೆನ್ಸಿಗೆ ತೊಗೊಬರೋಣ ಅಂತ ಹೇಳ್ತಾ ನಮ್ಮ ಕಸ್ಟಮರ್ಸ್ಗೆ ನಾನು ಹೇಳೋದು ಒಂದೇ. ಸೊ ಏನೇ ಡಿಸೈನ್ಸ್ ಇರಲಿ ಅದು ಹಿಂಗೆ ಬರುತ್ತಾ ಅಂತ ಡೌಟ್ ಇಟ್ಕೊಬೇಡಿ, ಮಾತಾಡಿ. ನಾನು ಅದೇ ಹೇಳೋದು ಪ್ರತಿ ಸತಿ ಬಂದು, ನೀವು ಅದು ಏನೇ ಇರ್ಬೋದು, ಏನಪ್ಪ ತಿಳ್ಕೊಬೋದು, ಅವರೋ ಹಿಂಗೆ ಆಗುತ್ತೋ ಇಲ್ವೋ ಅನ್ನೋಕ್ಕೆ ಒಂದು ಡೌಟ್ ಇಟ್ಕೊಬೇಡಿ. ಹಿಂಗೆ ಮಾಡ್ಬೋದಾ ತೊಗೊಬನ್ನಿ, ಅದಕ್ಕೆ ಕಾರಣ ಇದೆ. ಅವ್ರು ಬಂದಾಗ ಮೈಂಡಾಗಿ ಹೆಂಗೆ ಬರುತ್ತೋ ಅಂತ ಇತ್ತು. ಸೊ ನಾನು ಸಹ ನಿಜವಾಗ್ಲೂ ಅವ್ರು ಫಸ್ಟ್ ಟೈಮ್ ಡಿಸ್ಕಸ್ ಮಾಡುವಾಗ ಇದೊಂದು ಡಿಸೈನ್ ಅವ್ರದ್ದು ಆ್ಯಕ್ಚುಲಿ. ಸೊ ನಾನೇ ಎಲ್ಲ ಡಿಸೈನ್ ಮಾಡಿದೆ ಅಂತ ಹೇಳ್ಕೊಳ್ಳಲ್ಲ, ಯಾಕಂದರೆ ಇದರಲ್ಲಿ ಅವ್ರದ್ದು ಇದೆ. ನಾನು ಹೇಳಿರ್ಬೋದು ಒಂದು ಮೂವೇಬಲ್ ರ್ಯಾಕ್ ಡಿಸೈನ್ನಲ್ಲಿ ಈ ಥರ ಬಂದರೆ ಒಳ್ಳೇದು ಅಂತ ಅವರು ಇನ್ವಾಲ್ವ್ ಆಗಿ ಬೊಕೇಸ್ ಡಿಸೈನಿಂಗ್ ಇರ್ಬೋದೇನೋ, ಇಲ್ಲ ಲೋಗೋ ಡಿಸೈನಿಂಗ್ ಇರ್ಬೋದೇನೋ. ಸೊ ಅವ್ರದ್ದು ಇನ್ವಾಲ್ವ್ಮೆಂಟ್ ಖಂಡಿತವಾಗ್ಲೂ ಇದೆ. ಅವ್ರ ದೊಡ್ಡಸ್ತಕ್ಕೆ ಎಲ್ಲ ಅವರೇ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಒಂದು ಐಡಿಯಾ ಕೊಟ್ಟಿರೋದ್ರಿಂದ ನಾನು ಈ ಪ್ಲ್ಯಾನನ್ನು, ಈ ಒಂದು ಮಾಡಲನ್ನು, ಪ್ರಾಜೆಕ್ಟನ್ನು ಲೈವ್ಗೆ ತೊಗೊಬರೋಕ್ಕೆ ಸಾಧ್ಯ ಆಯಿತು. ಸೊ ಹೇಳೋದು ಒಂದೇ, ಪ್ರತಿ ಸತಿ ನನ್ನ ಕಸ್ಟಮರ್ಗೆ ನಿಮ್ಗೆ ಯಾವುದೇ ಐಡಿಯಾಸ್ ಇದ್ದರೆ ಪ್ಲೀಸ್ ನಮ್ಮ ಜೊತೆ ಒಂದು ಸತಿ ವಿಸಿಟ್ ಮಾಡಿ, ಅದಕ್ಕೆ ಕೌನ್ಸಿಲ್ ಮಾಡಿ. ನೀವು ಬುಕ್ಕಿಂಗ್ ಮಾಡೋದು ನೆಕ್ಸ್ಟು, ನೀವು ಅದು ಮಾಡಿರೋದು ಇದು ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೋ ಅಂದರೆ ನೆಕ್ಸ್ಟ್ ಸ್ಟೆಪ್ ಅವಾಗ ನೀವು ತೊಗೊಳ್ಳಿ. ಖಂಡಿತ ಸರ್, ಈ ಥರ ನಿಮಗೆ ಚಾಲೆಂಜಿಂಗ್ ಕಸ್ಟಮರ್ಸ್, ಕ್ಲೈಂಟ್ಸ್ ಬರಬೇಕು ವಿತ್ ನ್ಯೂ ಐಡಿಯಾಸು. ಅವ್ರ ಐಡಿಯಾಸ್ ಇಟ್ಕೊಂಡು ನೀವು ವರ್ಕ್ ಮಾಡಿ, ನಿಮ್ಮ ಟೀಮ್ ಇಟ್ಕೊಂಡು ಎಷ್ಟು ಸೂಪರ್ ಔಟ್ಪುಟ್ ಕೊಟ್ಟಿದ್ದಾರೆ. ದೇ ಆರ್ ಆಲ್ಸೋ 100% ಸ್ಯಾಟಿಸ್ಫೈಡ್. Congratulations to New Luck Refurbishment Company. Thank you, sir. Thank you, sir. Thank you, sir. Guardian Lab
ಬೇಸ್ ಒಂದು ಕೆಲಸ ಮಾಡಿ ಈ ಔಟ್ಪುಟ್ ಕೊಟ್ಟವರು ನಿಮ್ಮ ವರ್ಕ್ ನಿಮ್ಮ ಟೀಮ್ ಅವರು. ಸ್ವಲ್ಪ ಅವ್ರ ಬಗ್ಗೆ ಎರಡು ಮಾತು. ಸರ್, ಟೀಮ್ ನಮ್ಮ ಕಂಪ್ಲೀಟಿಂದನೇ ನಮ್ಗೆ ಅವಾರ್ಡು ಬಂದಿದ್ದು ಪ್ರೈಡ್ ಆಫ್ ಕರ್ನಾಟಕ. ಸೊ ಟೀಮ್ ಇಲ್ಲ ಅಂದರೆ ನಾವಿಲ್ಲ. ಸೊ ನಾನು ಅಂತ ಇಲ್ಲ, ನಾವು ಅಂತಲೇ ನಾವು ಪ್ರತಿ ಸತಿ ಎಲ್ಲ ಕಡೆನೂ ರೆಪ್ರೆಸೆಂಟ್ ಮಾಡೋದು. ಇದು ಇವತ್ತು ಸಹ ಈ ಡಿಸೈನ್ ಮಾಡಿರೋದು ಸೊ ಜಬಿ ಅಂತ ಹೇಳ್ಬಿಟ್ಟು ನಮ್ಮ ಕಂಪ್ಲೀಟ್ ಹೆಡ್ ಡಿಸೈನರ್ ಅವರೇ, ಫ್ಯಾಬ್ರಿಕೇಟರ್. ಈ ಡಿಸೈನ್ ಅವ್ರು ಮಾಡಿರೋದು. ಇದಕ್ಕೆ ಪೇಂಟಿಂಗ್ ಏನೇ ಇರ್ಬೋದು ಸಲ್ಮಾನ್ ಅಂತ ಹೇಳ್ಬಿಟ್ಟು ಇವ್ರು ಮಾಡಿದ್ದಾರೆ. ಸಲ್ಮಾನ್ ಪೇಂಟಿಂಗ್. ಎಲೆಕ್ಟ್ರಿಷಿಯನ್ ನಮ್ಮ ಸೂಫಿಯಾನ್ ಅಂತ ಇದ್ದಾರೆ, ಅವ್ರು ಹೊರಗಡೆ ಹೋಗಿದ್ದಾರೆ. ಅವರು ಇದು ಪ್ರತಿಯೊಂದು ಇದ್ರದ್ದು ಇನ್ವಾಲ್ವ್ಮೆಂಟ್ ಆಗಿದೆ. ಮೆಕ್ಯಾನಿಕಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಫ್ಯಾಬ್ರಿಕೇಷನ್ ಇರ್ಬೋದು, ಪೇಂಟಿಂಗ್ ಇರ್ಬೋದು. ಇದು ಕ್ಲಬ್ ಟುಗೆದರ್ ಕಲೆಕ್ಟಿವ್ ವರ್ಕ್. ಇದು ಈ ಕಲೆಕ್ಟಿವ್ ವರ್ಕ್ ಮಾಡಿ ಇನ್ಕ್ಲೂಡಿಂಗ್ ಕಸ್ಟಮರ್ ಥಿಂಕಿಂಗು, ನಮ್ಮ ಥಿಂಕಿಂಗು, ಪ್ಲ್ಯಾನಿಂಗ್ ಮಾಡಿ ಇದೊಂದು ರಿಸಲ್ಟ್ ಬರೋಕ್ಕೆ ಸಾಧ್ಯ ಆಯಿತು. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇನ್ನೂ ಮುಂದೆ ನಾವು ಬೆಳೆಯೋಣ. ಯಾಕಂದರೆ ಇಂಥ ಒಂದು ಹೊಸ ಕೆಲಸ ಇವರು ಇಷ್ಟು ನಂದು ಅಂತ ಮಾಡ್ತಾರೆ, ಅದು ನನಗೆ ಬೇಕು. ನಿಜವಾಗ್ಲೂ ಐ ಆಮ್ ಎ ಲಕ್ಕಿಯೆಸ್ಟ್ ಫೆಲೋ ಹ್ಯಾವಿಂಗ್ ವರ್ಕಿಂಗ್ ವಿತ್ ದಿಸ್ ನೈಸ್ ಟೀಮ್. ಸರ್, ನೀವು ಗಾಡಿ ಕೆಲಸ ಮಾಡಿದ್ದೀರಾ, ಗಾಡಿ ತಗೊಳ್ಳೋರು ಇದ್ದಾರೆ, ಗಾಡಿ ನಾವು ನೋಡಿದ್ದೀವಿ, ಸೂಪರ್ ಆಗಿದೆ. ಐ ಆಮ್ ವೆರಿ ಪ್ಲೀಸ್ ವಿತ್ ಯುವರ್ ವರ್ಕ್. ಅವರು ಭಾಳ ಖುಷಿಯಾಗಿದ್ದಾರೆ ಇವತ್ತು. ನಿಮ್ಗೆ ಹೇಗೆ ಅನಿಸ್ತಾ ಈ ಫೀಲಿಂಗ್ ನೋಡು? ಸರ್, ಇದು ಗಾಡಿ ಕಸ್ಟಮರ್ ಬಂದು ನಮ್ಮ ಅಣ್ಣ ಅವ್ರ ಹತ್ರ ಬಾಸ್ ಹತ್ರ ಬಂದು ಆ ಡಿಸೈನ್ ಕೊಟ್ಟಿದ್ದಾರೆ. ಬಟ್ ಆ ಡಿಸೈನ್ ಪ್ರಕಾರ ನಾವು ಕಸ್ಟಮರ್ ಜೊತೆ ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡಿದ್ದೀವಿ. ನಮ್ಮದು ಅಂತ ಮಾಡಿದ್ದೀವಿ ಸರ್, ಕಸ್ಟಮರ್ ಅಂತ ಮಾಡಿಲ್ಲ. ನಮಗಿನ್ನೂ ಮುಂದಕ್ಕೆ ಡಿಸೈನ್ಸ್ಗಳು ಬೇಕು, ಇದಕ್ಕೆ ಸಾಕು ಅಂತ ಏನಿಲ್ಲ. ಇನ್ನು ಮುಂದಕ್ಕೆ ನಮಗೆ ವರ್ಕ್ ಬೇಕು ಮತ್ತು ಡಿಸೈನ್ಸು ಬೇಕು ನಮಗೆ. ಇದು ವರ್ಕ್ಶಾಪು ನಮ್ಮ ಓನರ್, ನಮ್ಮ ಅಣ್ಣಂದಲ್ಲ, ನಮ್ಮದು ಸರ್. ಇದು ಆ ಥರ ಭಾವನೆಯಿಂದ ಮಾಡ್ತಾಯಿದ್ದೀವಿ ನಾವು. ಇನ್ನು ಮುಂದಕ್ಕೂ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ. ಯಾವಾಗ ನಿಮ್ಮ ಅಣ್ಣನ ಜೊತೆನೇ ಸಪೋರ್ಟ್ ಮಾಡಿ ಅವ್ರು ನಿಮ್ಮನ್ನು ನೋಡ್ಕೊಳ್ತಾರೆ. ಹೌದು ಸರ್, ಹೌದು ಹೌದು ಹೌದು. ಅವರೇ ನಮ್ಗೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಕೆಲಸ ಮಾಡಿದ್ರೆ ನಮ್ಗೆ ನೋಡ್ಕೋಬೋದಂಗೆ. ಸೊ ಆ ಥರ ಇದೆ. ಯಾಕಂದರೆ ಐ ಆಮ್ ರಿಯಲಿ ಲಕ್ಕಿ ದಟ್ ವಿ ಹ್ಯಾವ್ ಗಾಟ್ ಎ ನೈಸ್ ಟೀಮ್ ಸರ್. ಸರ್, ನೀವು ಅವ್ರು 100% ಅಲ್ಲ 200% ನಾವು ಸ್ಯಾಟಿಸ್ಫೈ ಆಗಿದ್ದೀನಿ ಹೇಳಿದ್ದಾರೆ. ನಿಮ್ಮ ಮುಂದೆನೇ ಇರೋದು ಬೆಂಗಳೂರು ಕಸ್ಟಮರ್ ಸರ್. ಅವ್ರಿಗೆ ನಾವು ಅವ್ರು ಏನು ಕೋಆಪ್ರೇಟ್ ಮಾಡಿದ್ದಾರೆ ನಮ್ಮ ಜೊತೆ ಬಂದು ಇದು ಮಾಡಿದ್ದೀವಿ ನಾವು ಡಿಸೈನು, ಇದು ಬೇಡ ಅದರಲ್ಲಿ ಚೇಂಜ್ ಮಾಡಿ ಅಂದ್ರೂ ನಾವು ಕ್ಲೀನಾಗಿ ಅವ್ರಿಗೆ ಏನೂ ಹೇಳಿಲ್ಲ. ಬಟ್ ಅವ್ರು ಕೇಳ್ದಂಗೆ ಮಾಡಿಕೊಟ್ಟಿದ್ದೀವಿ. ಯಾಕೆಂದ್ರೆ ನಮಗೆ ಕಸ್ಟಮರ್ ಇಂಪಾರ್ಟೆಂಟು. ನಮಗೆ ಕಸ್ಟಮರ್ ಇದ್ದರೆ ನಾವು ಇನ್ನು ಮುಂದಕ್ಕೆ ಬೆಳೆಯೋಕ್ಕಾಗತ್ತೆ ಅಂದ್ಬಿಟ್ಟು ನಾವು ಆ ಥಿಂಕ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಅವ್ರಿಗೂ ಏನು ಬೇಜಾರು ಮಾಡಿಲ್ಲ ನಾವು ಕೆಲಸದಲ್ಲಿ. ಅವ್ರು ಏನು ಹೇಳಿದ್ದಾರೆ ಕಟ್ ಮಾಡಿ ತಿರ್ಗಾ ರೆಡಿ ಮಾಡಿ ಕೊಟ್ಟಿದ್ದೀವಿ. ರೈಟ್ ಸೂಪರ್ ಸರ್. ಸರ್, ಪೇಂಟರ್ ಇವರು. ಸರ್, ನಿಮ್ಮ ಹೆಸರನ್ನ ಹೇಳಿ ಸರ್. ಸರ್, ನನ್ನ ಹೆಸರು ಸಲ್ಮಾನ್ ಅಂತ. ನಮ್ಮ ಬಾಸ್ ಇದ್ದಾರಲ್ಲ, ಅವರಿಂದನೇ ನಾವು ನಮ್ಮ ಕಂಪ್ನಿ ಬೆಳೀಲಿ ಅಂತ ನಾವು 200ಕ್ಕಿಂತ ಬೆಳೀರಿ ಅಂತ ನಾವು ಮಾಡ್ತೀವಿ. ಅವ್ರ ಕಸ್ಟಮರ್ ಏನು ಕಲರ್ ಅಂತಾರೆ ಆ ಕಲರು ನಾವು ಮಾಡ್ತೀವಿ. ಈ ಕಲರ್ ಬೇಡ ಅಂದರೆ ಬೇರೆ ಕಲರ್ ಚೇಂಜ್ ಮಾಡಿಕೊಡಿ ಅಂದರೆ ಮಾಡಿಕೊಳ್ಳೇ ಕೊಡ್ತೀವಿ. ಇಲ್ಲ ಅಂತ ಹೇಳೋಕ್ಕಿಲ್ಲ. ಅವರಿಂದ ಕಸ್ಟಮರಿಂದ ನಾವು ನಮ್ಮಿಂದ ಕಸ್ಟಮರ್ ಅಂತ ಬೆಳೀರಿ ಅಂತ ನಾವು ಅಷ್ಟೇ ಹೇಳ್ತೀವಿ ಸರ್. ಅಷ್ಟೇ. ಈ ಪೇಂಟ್ ವರ್ಕ್ ನೋಡಿದ್ರೆ ಫಸ್ಟ್ ಕ್ಲಾಸ್, ಫಿನಿಶಿಂಗ್ ಎಲ್ಲ ಸೂಪರ್ ಆಗಿದೆ. ಸ್ವಲ್ಪ ಮ್ಯಾಟ್ ಫಿನಿಶ್, ಗ್ಲಾಸಿ ಫಿನಿಶ್ ಎರಡಕ್ಕೂ ಮಧ್ಯದಲ್ಲಿ ಹಾಕಿದ್ದಲ್ವ ಆಯಿತು? ಹ್ಞೂ ಸರ್, ಮ್ಯಾಟ್ ಫಿನಿಶಿಂಗ್ ಅಂದರು ಮ್ಯಾಟ್ ಫಿನಿಶಿಂಗೇ ಹೊಡೆದಿದ್ದೀವಿ. ಗ್ಲೇಸಿಂಗ್ ಬೇಕಂದರೆ ಅಂತ ನಾನು ಅಂದೆ ಕಸ್ಟಮರ್ಗೆ, ರೆಸ್ಪಾನ್ಸ್ ಕೊಟ್ಟೆ ನಾನು. ಅವ್ರು ಬೇಡ ಅಂದರು ನನಗೆ. ಇರಲಿ ಇದು ನೀವು ಮಾಡಿದ ವರ್ಕ್ ಸೂಪರ್ ಆಗಿದೆ, ಅಪಿಯರೆನ್ಸು ಸೂಪರ್ ಆಗಿದೆ. ಥ್ಯಾಂಕ್ಸ್ ಎಲ್ಲ. ಓಕೆ ಸರ್, ಥ್ಯಾಂಕ್ ಯು.